ಬೆಕ್ಕಿನ ಮರಿ ಆಲ್ಮೋಸ್ಟ್. ಬೆಂಗಳೂರಲ್ಲಿ ಬರೀ ಜನರು ಅಥವಾ ವೆಹಿಕಲ್ಸ್ ಅಡ್ಡ ಬರುತ್ತೆ ಅಂತ ಅಂದ್ಕೊಂಡ್ರೆ ತುಂಬ ಕಡಿಮೆ ಯೋಚನೆ ಮಾಡ್ತೀರಾ. ಬೆಕ್ಕು ನಾಯಿಗಳು ಕೂಡ ಅಡ್ಡ ಬರುತ್ತೆ, ಸೊ ಹುಷಾರಾಗಿರಿ. ದಟ್ ವಾಸ್ ಕ್ಲೋಸ್ ಒನ್. ಸಡನ್ನಾಗಿ ಕಲ್ ಮೇಲೆ ಹತ್ಬಿಟ್ಟು ಗಾಡಿ ಹ್ಯಾಂಡಲ್ ರೈಟ್ ತಿರ್ಕೊಂಡ್ಬಿಡ್ತು. ಜಸ್ಟ್ ಮಿಸ್ಸು. ಹೊಡಿತಾಯಿತ್ತು ಅವ್ರ ಗಾಡಿಗೆ. ಸದ್ಯ ಅವರು ಒಂಚೂರು ಕಂಟ್ರೋಲ್ ಮಾಡಿದ್ರು, ನಾನು ಹೆಂಗೋ ಕಂಟ್ರೋಲ್ ಮಾಡಿದೆ. ಈ ಥರ ರೋಡ್ಗಳು ಓಡಿಸೋದೇ ಕಷ್ಟ. ಈ ಚಿಕ್ಕ ಕಲ್ಗಳಿರ್ತವೆ, ಗಾಡಿ ಅದ್ರ ಮೇಲೆ ಹತ್ತಿದಾಗ ಒಂದೊಂದು ಸತಿ ಸ್ಲಿಪ್ಪಾಗಿ ಹ್ಯಾಂಡಲ್ ರೈಟ್ ಲೆಫ್ಟ್ ತಿರ್ಕೊಂಡ್ಬಿಡುತ್ತೆ. ಹುಷಾರಾಗಿ ಓಡಿಸ್ಬೇಕು. ಯಪ್ಪ ಸಿಕ್ಕಾಪಟ್ಟೆ ಜಾರ್ತಾ ಇದೆ ಮಳೆ ಬಂದು. ನಮ್ಮನೆ ರೋಡ್ಗಿಂತ ಕ್ರೇಜಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇನ್ನೆಲ್ಲೂ ಸಿಗಲ್ಲ ನಿಮಗೆ. ಈ ಕನ್ಸ್ಟ್ರಕ್ಷನ್ ಸೈಟ್ಗಳದ್ದೊಂದು ಪ್ರಾಬ್ಲಮ್ ಗುರು. ಫುಲ್ ಮಣ್ಣು ಹಾಕ್ಬಿಟ್ಟು 2 ಸತಿ, ದಿನ ಬೆಳಗ್ಗೆ ಒಂದು ಸತಿ ಜಾರ್ತು, ಸಾಯಂಕಾಲನೂ ಒಂದು ಸತಿ ಜಾರ್ತು. ಸರು ರೈಟ್ ಇಂಡಿಕೇಟರ್, ಇದಕ್ಕೆ ಇಂಡಿಕೇಟರ್ ಹಾಕೋದಕ್ಕಾಗಲ್ಲ, ಸೊ ಏನು ಮಾಡೋಕ್ಕಾಗಲ್ಲ, ಹುಷಾರಾಗಿರ್ಬೇಕಷ್ಟೆ. ಸಿಟಿ ಹುಡುಗಿ ಸಿಂಗಾರಿ, ಹಳ್ಳಿ ಹುಡುಗಿ ಬಂಗಾರಿ, ನನ್ನ ಹುಡುಗಿ ತುಂಬ ಬಜಾರಿ, ಅವಳು ಸಿಗಲ್ಲ ನಾನು ಬಿಡಲ್ಲ. ಲಾಸ್ಟಲ್ಲಿ ಯಾಕೋ ರೈಮ್ ಆಗಲಿಲ್ವಲ್ಲ, ಸ್ಟಾರ್ಟಿಂಗ್ ರೈಮಿಂಗ್ ಚೆನ್ನಾಗಿತ್ತು, ಅದು ಸುಮ್ಮನೆ ಲಾಸ್ಟಲ್ಲಿ ಒಂಥರ ಫುಲ್ ಸಖತ್ತಾಗಿ ಮಾಡಿಬಿಟ್ಟು ಲಾಸ್ಟಲ್ಲಿ ಕೆಡಿಸ್ಬಿಡ್ತಾರಲ್ಲ. ನಮ್ಮ RCB ಮ್ಯಾಚಲ್ಲಿ ಆಯಿತು ನೋಡಿ, ಸಖತ್ತಾಗಿ ಆಡ್ಬಿಟ್ಟು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಲಾಸ್ಟ್ 1 6 ಸೋತೋದ್ರು. ಆ ಥರ ಆಯಿತು. ಎಲ್ಲಿ ಬರ್ತಿದ್ಯಾ ಗುರು? ಒಳ್ಳೇದು ಮಾಡ್ತದ ಹಿಂದೆ ಹೋಗಿ ಇಲ್ಲ ಮುಂದೆ ಹೋಗಿ. ನಮ್ಮ ಅಖಿಲ ಕರ್ನಾಟಕ ಗಾಂಪ್ರ ಒಡೆಯರ ಶಿಷ್ಯದ ಅಧ್ಯಕ್ಷರನ್ನ ನೀವು ನೋಡಿದ್ದು ಇವಾಗ. ಸೊ ಆ ಕಡೆ ನೋಡಿಕೊಂಡು ಈ ಕಡೆ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಇವನು ನೋಡಿ, ಅವನು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಬೇಕು ಅಂತ ಬೇರೆಯವ್ರ ಹತ್ರನೂ ಬ್ರೇಕ್ ಮಾಡಿಸ್ತಾ ಇದ್ದಾನೆ. ಈ ಥರದವ್ರಿಗೆ ಜಾಗ ಬಿಡಬಾರ್ದು. ಎಲ್ಲಿ ಬರ್ತಾ ಇದ್ದಾರೆ? ಈ ರೋಡು ಅಂತೂ ಸಿಕ್ಕಾಬಟ್ಟೆ ತಲೆನೋವು ಓಡ್ಸೋಕ್ಕೆ ಬೆಳಗ್ಗೆ, ಎಸ್ಪೆಷಲಿ
ಈ ಆಫೀಸ್ ಕಾರ್ಸ್ ಇರುತ್ತಲ್ಲ, ಓಡ್ಸೋಕ್ಕೆ ಸಿಕ್ಕಾಬಟ್ಟೆ ತಲೆನೋವು. ಅವಾಯ್ಡ್ ಮಾಡಬೇಕು ಅಂದ್ಕೊತೀನಿ ರೋಡ್ನ ಆದಷ್ಟು. ಬಟ್ ಈಗ ಪೀಣ್ಯ ಕಡೆಯಿಂದ ಯಶವಂತಪುರ ಕಡೆ ಹೋಗ್ಬೇಕಂದ್ರೆ ಒಂಥರ ಶಾರ್ಟೆಸ್ಟ್ ರೂಟ್ ಇದು. ಅಕಸ್ಮಾತ್ ಜಾಮ್ಗೇನೆಲ್ಲ ಏನಾಗಿಲ್ಲ ಅಂದರೆ ಬೇಗ ಹೊಟ್ಟೋಗ್ಬಿಡ್ಬೋದು. ಬಟ್ ಸಿಕ್ಕಾಬಟ್ಟೆ ತಲೆನೋವು. ಅಲ್ಲಿ ನೋಡಿ ಹೆಂಗೆ ಓಡಿಸ್ತಾರೆ ನೀವೇ ನೋಡಿ. ಅದಕ್ಕೆ ಈ ರೋಡಿಗೆ ಬರೋಕ್ಕೆ ಒಂಥರ ಬೇಜಾರು. ಸೊ ಗಾಡಿನ ಇವಾಗ ಜಸ್ಟ್ ಸರ್ವಿಸಿಂದ ಪಿಕ್ ಮಾಡಿದ್ದೀನಿ. ಫಳ ಹೊಳಿತಾ ಇದೆ ಗಾಡಿ ನೋಡಿದ್ರೆ. ಒಂಥರ ಫುಲ್ ಖುಷಿ ಆಗುತ್ತೆ ಸರ್ವಿಸ್ ಮಾಡಿಸ್ಕೊಂಡು ಮನೆ ಕಡೆ ತೊಗೊಂಡೋಗ್ತಿರ್ಬೇಕಾರೆ. ಏಕೆಂದರೆ ಫುಲ್ ಬಟರಿ ಸ್ಮೂತ್ ಇರುತ್ತೆ, ನೋಡೋಕ್ಕಂತೂ ಫಳ ಹೊಳಿತಾ ಇರುತ್ತೆ. ಒಂಥರ ನಾಳೆನೇ ರೈಡ್ ಹೋಗಬೇಕು ಅಂತ ಮನಸ್ಸು. ಬಟ್ ನಾಳೆ ಇನ್ನೂ ವರ್ಕಿಂಗ್ ಡೇ, ಪರವಾಗಿಲ್ಲ ವೀಕೆಂಡಲ್ಲಿ ಹೋಗೋಣ. ಸೊ ಬಟ್ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗಿದೆ. ಏನು ಅಂದರೆ ನೀವು ನೋಡ್ತಿರೋ ಹಾಗೆ ನಾನು ಇವಾಗ ಹೈ ಬೀಮ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ನಿಮಿಷ ಒಂಚೂರು ಕತ್ಲಾಗಲಿ ತೋರಿಸ್ತೀನಿ. ಹಾಂ ನೋಡಿ, ನಾನು ಲೋ ಬೀಮ್ ಹಾಕಿದ್ರೆ ಲೈಟ್ ಬರ್ತಾಯಿಲ್ಲ. ಸೊ ಅದೊಂದು ಮೇಜರ್ ಇಶ್ಯೂ ಇತ್ತು. ಒಂದು ಸ್ವಲ್ಪ ದಿನ ಮುಂಚೆ ಬಲ್ಪ್ ವರ್ಕ್ ಆಗೋದು ಶಾಪ್ ಆಗೋಯ್ತು ಲೋ ಬೀಮು. ಸೊ ಅದಕ್ಕೆ ನಾನು ನೈಟ್ ಟ್ರಾವೆಲ್ ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ. ಮನೆಗೂ ಕೂಡ ಬೇಗ ಹೊಟ್ಟೋಗ್ತಾಯಿದ್ದೆ ಆಫೀಸಿಂದ. ಯಾಕೆಂದರೆ ಹೈ ಬೀಮ್ ಹಾಕ್ಕೊಂಡು ಓಡಿಸೋದು ಇನ್ಸೈಡ್ ದ ಸಿಟಿ ಲಿಮಿಟ್ಸ್ ಇಟ್ಸ್ ರಿಯಲಿ ನಾಟ್ ವೆರಿ ಗುಡ್. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಸೈಟ್ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ನಾರ್ಮಲ್ ಇರೋರ್ಗು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆಗಿರಲಿಲ್ಲ ಬಲ್ಪ್ ಚೇಂಜ್ ಮಾಡ್ಸೋಕ್ಕೆ. ಸೊ ಬೇಸಿಕ್ಲಿ ಏನಿಲ್ಲ, ಬಲ್ಪ್ ಹೋಗಿದೆ, ಬಲ್ಪ್ ಒಂದು ರೀಪ್ಲೇಸ್ ಮಾಡಬೇಕು. ಸೊ ಇವತ್ತು ಹೆಂಗೂ ಸರ್ವಿಸ್ ಕೊಡ್ತಿದ್ದೀನಲ್ಲ, ಒಂದು 2-3 ದಿನ ಅಂತ ಹಾಗೆ ಹೆಂಗೋ ಮ್ಯಾನೇಜ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಸಿಕ್ಕಿಲ್ಲ ಬಲ್ಪು. ಸೊ ಸ್ಟಾಕ್ ಇರಲಿಲ್ಲ. ಸೊ ಬಲ್ಪ್ ಒಂದು ಚೇಂಜ್ ಮಾಡೋಕ್ಕಾಗಿಲ್ಲ. ಗಾಡಿ ಸರ್ವಿಸ್ ಆದರೂ ಕೂಡ ಅದೊಂದು ಡಿಫೆಕ್ಟ್ ಇದೆ ಗಾಡೀಲಿ. ಬಟ್ ನನಗೆ ಅದನ್ನು ಹಾಗೆ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನನ್ನಿಂದ ಎಷ್ಟೊಂದು ಜನಕ್ಕೆ ತೊಂದರೆ ಆಗುತ್ತಲ್ವ. ಸೊ ಇವಾಗ ಪ್ಲ್ಯಾನ್ ಏನಂದರೆ, ಆದರೆ ಬಜಾಜ್ ಜೆನ್ಯೂನ್ ಆಕ್ಸೆಸರೀಸಿಂದ ಎಲ್ಲಾದರೂ ಬಲ್ಪ್ ತೊಗೊಂಡು ಒಂದು ಸರ್ತಿ ನಾನೇ ಟ್ರೈ ಮಾಡೋಣ, ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಆಲ್ವೇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಲೈಕ್ ನಾವೇ ನಮ್ಮ ಬೈಕ್ ರಿಪೇರ್ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ. ಚಿಕ್ಕ ಪಾರ್ಟ್ ಅಲ್ವಾ, ಏನು ಜಾಸ್ತಿ ತಲೆನೋವು ಇಲ್ಲ. ಆ್ಯಕ್ಚುಲಿ ನಾನು ಸುಮ್ಮನೆ ಹಾಗೆ ನೋಡಿದೆ, ಮುಂದ್ಗಡೆ ಒಂದೆರಡು ಸ್ಕ್ರೂ, ಐ ಮೀನ್ ಲೆಫ್ಟ್ ಸೈಡ್ ಒಂದೆರಡು ಸ್ಕ್ರೂ, ರೈಟ್ ಸೈಡ್ ಒಂದೆರಡು ಸ್ಕ್ರೂ ಬಿಚ್ಚಿದ್ರೆ ಮೋಸ್ಟ್ಲಿ ಸಿಗುತ್ತೆ ಅದು ಕೈಗೆ. ಸೊ ನಮ್ಮ ವರ್ಕ್ಶಾಪಲ್ಲೇ ಓಪನ್ ಮಾಡಿ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ನಮ್ಮ ಬಾಬಾ ಅಂಕಲ್ ಯಾವಾಗಲೂ ಇದ್ದೇ ಇರ್ತಾರಲ್ಲ, ಸೊ ಅಲ್ಲೋಗಿ ಹಾಕಿಸ್ಕೋಬೋದು. ಟ್ರೈ ಮಾಡೋಕ್ಕೇನೋ ಒಂದು ಸತಿ ಟ್ರೈ ಮಾಡೋಣ. ಸಕ್ಸಸ್ಫುಲ್ ಆದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮನಸ್ಸಿಗೆ, ನಾನೇ ಸರಿ ಮಾಡ್ಕೊಂಡಪ್ಪ ಅಂತ. ಸೊ ನಾಳೆ ಹೋಗಿ ಬಜಾಜ್ ಜೆನ್ಯೂನ್ ಆಕ್ಸೆಸರೀಸಿಂದ ಒಂದು ಲೈಟ್ ಬಲ್ಬ್ ತೊಗೊಂಡು ಟ್ರೈ ಮಾಡ್ತೀನಿ ನಾನೇ. ಇವತ್ತೊಂಚೂರು ಹೋಗಿ ಮನೇಲಿ ರಿಸರ್ಚ್ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ ನಾಳೆ. ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್.